1997ನೇ ಇಸ್ವಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿ.ವಿ. ವೆಂಕಟರಾಯಪ್ಪನವರು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸುಮಾರು 500ಕ್ಕೂ ಹೆಚ್ಚು ಜನ ಇದ್ದಾರೆ. ಇವರೆಲ್ಲರೂ ಕೂಡ ಭೇದ ಭಾವ ಇಲ್ಲದೆ ಅಧ್ಯಕ್ಷರಿಂದ ಹಿಡಿದು ಒಬ್ಬ ಡಿ ಗ್ರೂಪ್ ನೌಕರನವರೆಗೂ ಸಹ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಎಂಬತಕ್ಕಂಥ ಒಂದು ಮಹತ್ತರವಾದ ಆಶಯದೊಂದಿಗೆ ಪ್ರಾರಂಭವಾದಂಥದ್ದು ದತ್ತಿ ದಿನಾಚರಣೆ ಕಾರ್ಯಕ್ರಮ. ಇವತ್ತು 29ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಇದು. ಇವತ್ತು ಕ್ರೀಡಾಕೂಟ ಇಲ್ಲಿ ಅಧ್ಯಕ್ಷರಾದಿಯಿಂದ ಹಿಡಿದು ಇವತ್ತು ತುಂಬ ವಿಶೇಷ. ಒಂದು ರೀತಿ ನನಗೆ ಒಂದು ರೀತಿ ಆಶ್ಚರ್ಯ ಆಗ್ತದೆ. ನಮ್ಮ ಸ್ಕೂಲ್ ಬಸ್ಸು ಚಾಲಕ ಚಾಂಪಿಯನ್ ಆಗಿ ಕಪ್ ತಗೋತಾನೆ ಅಂತಂದ್ರೆ ನೋಡಿ, ಈ ಕ್ರೀಡೆಗಳಿಗಿರ್ತಕ್ಕಂಥ ಮಹತ್ವ ಇದು. ಇವತ್ತು ಯಾವುದೇ ಭೇದ ಭಾವ ಇಲ್ಲದೆ ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಎಲ್ಲ ಕ್ರೀಡೆಗಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಇದರ ಪ್ರಾರಂಭೋತ್ಸವ ಇವತ್ತಾಗಿದೆ. ಇವತ್ತು ನಾಳೆ ಈ ಕಾರ್ಯಕ್ರಮ ಇರ್ತದೆ. ನಮ್ಮ ದತ್ತಿ ದಿನಾಚರಣೆಗೆ ಇನ್ನೊಂದು ವಿಶೇಷತೆ ಇದೆ. ನಾವು ಪ್ರತಿ ವರ್ಷ ಮಾಧ್ಯಮದ ಸ್ನೇಹಿತರಿಗೂ ಸಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ. ಅದು ಮುಂದಿನ 15ನೇ ತಾರೀಕು ಅದರ ಒಂದು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ. ವಿಶೇಷವಾಗಿ ಏನೆಲ್ಲ ಕ್ರೀಡೆಗಳು ಆಡಿಸ್ತೀರಾ ಸರ್? ಹೊಸಬರಿಗೆ ಏನು ಮಾತಾಡದೆ ಬರೆಯೋ ಅಂತವ್ರಿಗೆ ವಿಶೇಷವಾಗಿ ಎಲ್ರಿಗೂ ಸ್ಥಾನಮಾನ ಕೊಡಬೇಕು, ಮಾತಾಡ್ಸೋ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ವಿ ಸರ್. ಇದು ದತ್ತಿ ದಿನಾಚರಣೆ ಅಂತಂದ್ರೆ ಪ್ರತಿಭೆಗಳ ಅನಾವರಣೆಗೆ ಇರ್ತಕ್ಕಂಥ ಒಂದು ವೇದಿಕೆಯಾಗಿ ಮಾರ್ಪಾಟ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು ಹೊಸದಾಗಿ ಸಿಬ್ಬಂದಿಗಳು ಪ್ರತಿ ವರ್ಷ ಸೇರ್ತಾರೆ. ಪಾಪ ಅವರಿಗೆ ಹೆಚ್ಚು ಮಾತನಾಡ್ತಕ್ಕಂಥದ್ದಕ್ಕೆ ಆಸೆ ಇರುತ್ತೆ, ಆದರೆ ಸಂದರ್ಭ ಮತ್ತು ವೇದಿಕೆ ಸಿಗೋದಿಲ್ಲ. ಇಂಥ ವೇದಿಕೆಗಳಲ್ಲಿ, ಯಾಕಂದ್ರೆ ಇಲ್ಲಿ ನಾವು ಸಿಬ್ಬಂದಿ ವರ್ಗದವ್ರು ಮಾತ್ರನೇ ಇರೋದು, ಸಣ್ಣ ತುಪ್ಪ ಅಚಾತುರ್ಯ ಆದರೂ ಸಹ ಅವರಿಗೆ ಒಂದು ಪ್ರಾರಂಭ ಮಾಡಲಿಕ್ಕೆ ಒಂದು ವೇದಿಕೆ ಆದರೆ ಮುಂದಿನ ದಿನಗಳಲ್ಲಿ ಅವರ ವೃತ್ತಿ ಜೀವನದಲ್ಲಿ ಅದನ್ನ ಸದೃಢವಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸೋದಿಕ್ಕೆ ಈ ವೇದಿಕೆ ಏರ್ಪಾటు ಆಗಬೇಕು. ಈ ವೇದಿಕೆ ಮುಖಾಂತರ ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಪ್ರತಿ ವರ್ಷ ಹೊಸ ಪ್ರತಿಭೆಗಳಿಗೆ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಾಗ್ಬೋದು, ವೇದಿಕೆಯಲ್ಲಿ ಭಾಷಣ ಮಾಡೋದಾಗ್ಬೋದು, ಈ ಎಲ್ಲ ರೀತಿಯ ಅವಕಾಶಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಮತ್ತು ಇವತ್ತು ಇನ್ನೊಂದು ವಿಶೇಷ, ಇವತ್ತು ವಿನೂತನವಾಗಿ ನಮ್ಮ BPEd ಮತ್ತು CPEd ವಿದ್ಯಾರ್ಥಿಗಳು ಒಂದು ಏರೋಬಿಕ್ಸ್ ಶೋಗೆ ಮುಂಚೆ ಒಂದು ಎಲ್ಲ ಕ್ರೀಡೆಗಳ ಬಗ್ಗೆ ಒಂದು ವಿನೂತನವಾದಂಥ ಪ್ರದರ್ಶನವನ್ನು ನೀಡಿದ್ರು. ನಿಜವಾಗ್ಲೂ ಸಹ ಮೈನವಿರೇಳಿಸೋ ರೀತಿಯಲ್ಲಿ ಆ ಪ್ರದರ್ಶನ ಇತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ವಿಶೇಷವಾಗಿ 23ನೇ ತಾರೀಕು ರಕ್ತದಾನ ಶಿಬಿರ ಈ ಒಂದು ಹಿನ್ನೆಲೆಯಲ್ಲಿ ಒಂದು ದಾಖಲೆಯನ್ನ ಬಂಧುಗಳೇ, ಇದು ನನ್ನ ಕುಟುಂಬ. ಈ ಕುಟುಂಬದ ಶಕ್ತಿಯನ್ನ ವಿಶ್ವಕ್ಕೆ ತೋರಿಸುವಂತಹ ದಿನ 23ನೇ ತಾರೀಕು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ದಯಮಾಡಿ ನಾವಿಷ್ಟೂ ದಿನ ಮಾಡಿರ್ತಕ್ಕಂಥ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತಂದ್ರೆ ಇನ್ನು ಕೇವಲ 10 ದಿನ ಅಥವಾ 9 ದಿನ ನಮಗಿದೆ. ಈ 9 ದಿನ ನಾವು ಮೈಮರಿಬಾರದು. ಇದೆಲ್ಲ ಏನು ಇಷ್ಟು ದಿನ ನಾವು ಮಾಡಿದೀವಿ, ಅದು ಯಶಸ್ವಿ ಆಗಬೇಕು ಅಂತಂದ್ರೆ ಅಷ್ಟೂ ರಕ್ತದಾನಿಗಳನ್ನ ಈ ಜಾಗಕ್ಕೆ ನಾವು ಕರೆದುಕೊಂಡು ಬಂದಾಗ ಮಾತ್ರನೇ ಇದು ಯಶಸ್ವಿ ಆಗ್ತದೆ. ನಾನು ಆಗಲೇ ಹೇಳಿದ್ದೆ, ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ. ಈ ರಕ್ತದಾನದ ಬಗ್ಗೆ ಪ್ರತಿನಿತ್ಯ ನಿಮ್ಮ ಜೊತೆ ದೂರವಾಣಿ ಮುಖಾಂತರ ಮಾತನಾಡ್ತಾನೆ ಇದ್ದೀನಿ. ಇನ್ನು 9 ದಿನ ಅಲ್ಲ 10 ದಿನ ನಾವು ಇದನ್ನ ಮಾತನಾಡ್ತಾನೆ ಇರೋಣ. 23ನೇ ತಾರೀಕು ಸಾಯಂಕಾಲ 8:30 ಸಹ ನಾನು ನೀವು ಯಾರು ಸಹ ಶ್ರಮಿಸ್ತಾ ಇರೋಣ. ಆ ನಮ್ಮ ಶ್ರಮ ಅದೇ ತರ ಆಗ್ತಾ ಇರ್ಲಿ, ದುಪ್ಪಟ್ಟಾಗ್ಲಿ 100 ಪಟ್ಟಾಗ್ಲಿ ಅಂತ ನಾನು ಹೇಳ್ತೇನೆ. ಕ್ರೀಡಾಕೂಟದ ಬಗ್ಗೆ ನಿರ್ಮಲಾ ಪ್ರಭುರವರು ಹೇಳಿದ್ರು, ಭಾಗವಹಿಸೋದು ಮುಖ್ಯ ಅಂತ. ಇವತ್ತು ದತ್ತಿ ದಿನಾಚರಣೆಯನ್ನ ಒಂದು ಒಳ್ಳೆ ವೇದಿಕೆಯಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯಾರು ಪ್ರಾರ್ಥನೆ ಮಾಡಕ್ಕೆ ಬರೋದಿಲ್ಲ ಅವರನ್ನ ಕರ್ಕೊಂಡ್ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂದ್ರೆ ಇದೊಂದು ಪ್ರಾರಂಭ ಆಗಬೇಕು. ದತ್ತಿ ದಿನಾಚರಣೆ ಅಂತಂದ್ರೆ ಪ್ರತಿಭೆಗಳ ಅನಾವರಣೆಗೆ ಇರ್ತಕ್ಕಂಥ ಒಂದು ವೇದಿಕೆ ಅಂತ ತಯಾರಾಗಬೇಕು. ಇದು ಇವತ್ತು ಕಳೆದ ವರ್ಷ PUC ನಲ್ಲಿ ಹೊಸದಾಗಿ ಸೇರಿದಂತ ಮೃದುಲಾ ಅವರನ್ನ ಕರ್ಕೊಂಡ್ಬಂದು ನಾನು ಇಲ್ಲಿ ಆಂಕರಿಂಗ್ ಮಾಡಿಸಿದೆ. ಈ ಬಾರಿ ಆಂಕರಿಂಗ್ ಜೀವನದಲ್ಲಿ ಮಾಡದೇ ಇರತಕ್ಕಂಥ ನಾಗಮೋಹನ್ ಮತ್ತು ಪ್ರವೀಣ್ ಕೇರ್ಲಿ ಆಂಕರಿಂಗ್ ಮಾಡಿಸಿದೆ. ನಾನು ಆಕ್ಚುಲಿ ನಿನ್ನೆ ಸಾಯಂಕಾಲ ಪ್ರಾರ್ಥನೆ ಈ ಬಾರಿ ಹೊಸಬರಿಗೆ ಯಾರಿಗಾದ್ರೂ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ. ಕಾಲಾವಕಾಶದ
ಕೊರತೆಯಿಂದ ಅದಾಗಲಿಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ, ನೋಡಿ, ಒಮ್ಮೆ ಮಾತನಾಡ್ಲಿಕ್ಕೆ ಪ್ರಾರಂಭ ಆದ್ರೆ ಇವತ್ತು ಮೃದುಲಾ ಆಗ್ಬೋದು, ಉಮಾ ಮೇಡಮ್ ಆಗ್ಬೋದು, ನಮ್ಮ ಪಬ್ಲಿಕ್ ಸ್ಕೂಲ್ನ ಅನೇಕ ಮಂದಿ, ಇವ್ರಿಗೆಲ್ಲರಿಗೂ ಸಹ ಇವತ್ತು ಎಲ್ಲೇ ಆಗ್ಲಿ ಧೈರ್ಯವಾಗಿ ನಿಂತು ಮಾತಾಡ್ತಕ್ಕಂಥ ಶಕ್ತಿ ಬರ್ತಾ ಇದೆ ಅಂತಂದ್ರೆ ಅದು ಇಂಥ ವೇದಿಕೆಗಳಿಂದ. ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಿ ವಿ ವೆಂಕಟರಾಯಪ್ಪನವರು. ಒಬ್ಬ ವ್ಯಕ್ತಿ ನಿಧನ ಆದ 26 ವರ್ಷ ಆದ್ಮೇಲೂ ಸಹ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಅವರ ನೆನಪನ್ನ ಸ್ಮರಿಸ್ತಾ ಇದೆ, ಅವರನ್ನ ಇನ್ನೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದು ತಾನೇ ಜೀವನ ಅನ್ನೋದು, ಇದೇ ತಾನೇ ಒಬ್ಬ ಮನುಷ್ಯನ ಸಂಪೂರ್ಣ ಜೀವನ ಅನ್ನೋದು. ಮನುಷ್ಯ ಬದುಕಿದ್ದಾಗ ಹೇಗಿದ್ದ ಅಂತಲ್ಲ, ಸತ್ತ 26 ವರ್ಷ ಆದ್ಮೇಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಅವರ ಹೆಸರು ಮಾರ್ದನಿಸ್ತಾ ಇದೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಎಂತದ್ದು. ಇವತ್ತು ನನಗೆ ನಿಮಗೆ ಎಲ್ರಿಗೂ ಸಹ ಒಂದು ಪಾಠ ಆಗ್ಬೇಕು. ನಾನು ಸತ್ತ 30 ವರ್ಷ ನಂತರ ಸಹ ನನ್ನ ಹೆಸರು ನನ್ನ ಶಾಲೆಯಲ್ಲಿ, ನನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾನು ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪ ನೀವು ಮಾಡಿದ್ದೆ ಆದ್ರೆ ಆಗ ಈ ಒಂದು ಶ್ರೀ ವೆಂಕಟರಾಯಪ್ಪನವರ ಶ್ರಮ, ಅವ್ರು ಪಟ್ಟಂತ ಕಷ್ಟ ಇವೆಲ್ಲವೂ ಸಹ ಯಶಸ್ವಿ ಆಗ್ತದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಈ ವೇದಿಕೆಯನ್ನು ಇನ್ನು ಹೆಚ್ಚು ಉಪಯೋಗಿಸ್ಕೊಳ್ಳೋದಿಲ್ಲ. ಇವತ್ತು ನಿಮ್ಮೆಲ್ಲರ ಕ್ರೀಡಾಕೂಟ ದಯಮಾಡಿ ಮತ್ತೊಮ್ಮೆ ವಿನಂತಿಸ್ತೇನೆ, ಬಹುಮಾನ ಬರುತ್ತೆ ಬಿಡುತ್ತೆ ನಮಗೆ ಬೇಕಿಲ್ಲ. ಸ್ಪರ್ಧಾಳುವಾಗಿ ಕ್ರೀಡಾಪಟುವಾಗಿ ನಾವು ಕ್ರೀಡೆಗಳಲ್ಲಿ ಭಾಗವಹಿಸಿ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಆಟೋಪಗಳನ್ನ ಏರ್ಪಾಟು ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಭಾಗವಹಿಸಿ. ತುಂಬಾ ಸಂತೋಷ ಆಗುತ್ತೆ. ಇವತ್ತು ಇಷ್ಟು ಬಿಸಿಲಿನಲ್ಲೂ ಸಹ ವರ್ಣರಂಜಿತವಾಗಿ ನೀವೆಲ್ಲರೂ ಎಷ್ಟು ಒಂದು ರೀತಿ ಭಗವಂತ ಯಾವುದೇ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯನ ಏನೋ ಇಷ್ಟು ದೊಡ್ಡ ಕುಟುಂಬ ಕೊಟ್ಟಿದ್ದಾನೆ ನನಗೆ. ಸಣ್ಣ ಕುಟುಂಬ ಅಲ್ಲ ಇದು ದೊಡ್ಡ ಕುಟುಂಬ. ಈ ಕುಟುಂಬದ ಶಕ್ತಿಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 23ನೇ ತಾರೀಕು ವಿಶ್ವಕ್ಕೆ ತೋರಿಸೋಣ ಅನ್ನೋದನ್ನ ಹೇಳ್ತಾ ಕೊನೆಯದಾಗಿ ನಮ್ಮ BPEd ನ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು